ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ನಾನು ಪೂಜೆಗೆಲ್ಲ ರೆಡಿ ಮಾಡ್ತೀನಿ, ನೀನ್ ಹೋಗಿ ಅಡ್ಗೆಗೆ ರೆಡಿ ಮಾಡು. ಅತ್ತೆ, ಇದನ್ನೆಲ್ಲ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಅಡುಗೆ ಆಮೇಲೆ ನಾವಿಬ್ರು ಸೇರಿ ಒಟ್ಟಿಗೆ ಮಾಡೋಣ. ಸಿಂಚನ ಇದ್ದಿದ್ರೆ ಅವಳು ಸ್ವಲ್ಪ ಸಹಾಯ ಮಾಡಿರೋಳೇನೋ. ಆಹಾ ಅತ್ತೆ, ಎಂಥ ಮಾತು ಹೇಳ್ಬಿಟ್ರೆ ಅತ್ತೆ. ಮದುವೆ ಆದಾಗಿಂದ ಅವಳು ಒಂದು ದಿವಸನೂ ಅಡುಗೆ ಮನೆ ಕಡೆ ತಲೆನೂ ಹಾಕಿಲ್ಲ, ಒಂದು ಕಡ್ಡಿನ ಈ ಕಡೆಯಿಂದ ತೆಗೆದು ಆ ಕಡೆ ಇಟ್ಟಿಲ್ಲ ಅಂತ ಗೊತ್ತಿದ್ರು ನೀವು ಹೀಗೆ ಹೇಳ್ತೀರಲ್ಲ. ಕಾಲ ಎಲ್ಲ ಬದಲಾಯಿಸುತ್ತೆ ವೀಣಾ. ಇಷ್ಟು ದಿನ ಬೀಗರ್ಗೆ ನಮ್ಮನ್ನ ನಮ್ಮನೆಯವ್ರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಈಗ ನೋಡು, ನಮ್ ಜೊತೆ ಪ್ರೀತಿಯಿಂದ ಇಲ್ವಾ? ಈ ವರ್ಷ ಹರೀಶನ್ನ ಸಿಂಚನನ್ನ ಹಬ್ಬಕ್ಕೆ ಕರ್ಸ್ಕೊಂಡಿದಾರಲ್ವಾ, ಅಂದ್ಮೇಲೆ ಸಿಂಚನ ಬದ್ಲಾಗ್ದೇ ಇರ್ತಾಳ? ಸಿಂಚನ ಬದಲಾಗೋದು, ಸೂರ್ಯ ಪೂರ್ವದಲ್ಲಿ ಬಿಟ್ಟು ಪಶ್ಚಿಮದಲ್ಲಿ ಹುಟ್ಟೋದು ಎರಡೂ ಒಂದೇ. ಏನಂದೆ? ಏನಿಲ್ಲ ಅತ್ತೆ, ನಿಮ್ಮ ಮಾತು ನಿಜ ಅಂದೆ. ಲಕ್ಷ್ಮಿ, ಬೆಂಕಿ ಹಾಲು ತಂದೇನಮ್ಮ? ಇನ್ನೂ ಇಲ್ಲ, ಹೋಗಿದ್ದಾನೆ, ತಗೊಂಡ್ ಬರ್ತಾನೆ. ವೀಣಾ, ಅತ್ತೆಗೆ ಕಾಫಿ ಮಾಡ್ಕೊಡಮ್ಮ. ಬೆಂಕಿ, ನಿಜವಾದ ಮಗ ಅಂದ್ರೆ ನೀನೇ ಕೊಡೋ. ಬೆಳಗ್ಗೆ ಎದ್ದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಎಲ್ಲ ಕೆಲಸ ನೀನೇ ನೋಡ್ಕೊತಾ ಇದ್ದೀಯ. ಆ ದೇವರು ನಿನಗೆ ಯಾಕೆ ಹೀಗೆ ಮಾಡಿದ್ನೋ ಗೊತ್ತಿಲ್ಲ ಕಣೋ. ಅದೇ ಕಣೋ ನಿನ್ನ ಪುಣ್ಯ. ಬಾಗಿಲಿಗೆ ಮಾವಿನ ತೋರಣ ಕಟ್ಟು. ಬೆಂಕಿ, ತಗೋ. ವೀಣಾ, ಅತ್ತೆ, ಸಂತೋಷ್ಗೋಗಿ ಎಣ್ಣೆ ಹಚ್ಚು. ವಾರಕ್ಕೊಂದ್ಸಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು ಅಂತ ಹೇಳ್ತೀನಿ, ನನ್ ಮಾತೆ ಕೇಳಲ್ಲ ಅವನು. ಈ ಯುಗಾದಿ ಹಬ್ಬದ ದಿನ ಆದ್ರೂ ಎಣ್ಣೆ ಸ್ನಾನ ಮಾಡ್ಲಿ. ಅತ್ತೆ, ಎಣ್ಣೆ ಹಚ್ಕೊಂಡ್ರೆ ಎಲ್ಲಿ ಎಣ್ಣೆ ಖರ್ಚಾಗೋಗುತ್ತೇನೋ ಅಂತ ಎಣ್ಣೆನೇ ಹಚ್ಕೊಳ್ಳೋದಿಲ್ಲ ಅವರು. ಇವತ್ತು ಏನು ಮಾಡ್ತಾರೋ ನೋಡ್ತೀನಿ. ಅಜ್ಜಿ ಕಾಫಿ ಮಾಡಿಟ್ಟು ಹೋಗ್ತೀನಿ. ಸರಿ, ಹೋಗು. ಏನಕ್ಕ, ಈ ಪ್ರಾಣಿ ಇಲ್ಲೇ ಇದೆ. ಇನ್ನೊಂದ್ಸಲಿ ಅವನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ ತಲೆ ಮೇಲೆ ಹಾಕ್ತೀನಿ. ಅಯ್ಯ ನಿನ್ನ ತಗೋ, ನೋಡ್ಕೋ. ಈ ಚಲ್ವಿ ಹೂವಿನ ವಿಷಯದಾಗೆ ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಬೇಗ ಬಾ, ಅಂಗಡಿಗೆ ಹೋಗ್ಬೇಕು. ಏನ ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೇಕಾ? ವಾ, ಯಾಕೆ ನಂಗೇನ್ ಮಾಡಕ್ ಕೆಲ್ಸ ಇಲ್ಲ ಅನ್ಕೊಂಡಿಯೇ? ಬೇಗ ತಗೋಬ ಹೋಗು, ನನ್ ಕೆಲ್ಸ ಅದಾವೆ. ಚೆಲ್ವಿ, ಹೇಗಿದೆಯಮ್ಮ? ಹಾ, ಚೆನ್ನಾಗಿದೆ ಅಲ್ವಾ? ಅಕ್ಕ, ಊಟ ಅನ್ಕೊಟ್ಟಿವ್ನಿ, ನಾ ಹೊರಡ್ತೀನಿ, ಬರ್ಲಾ? ಏ ಇರು, ಆವತ್ ನೋಡಿದ್ರೆ ಕರಾರಾಗಿ 80-20 ಅಂತೆಲ್ಲ ಮಾತಾಡ್ದೆ, ಇವತ್ ದುಡ್ಡು ತಗೊಳ್ದೆ ಹೋಗ್ತೀಯಾ? ಅವರು ಸ್ನಾನ ಮಾಡ್ತಾ ಇದ್ದಾರೆ, ಒಂದ್ 5 ನಿಮಿಷ ವೇಟ್ ಮಾಡು, ದುಡ್ಡು ತಗೊಂಡ್ ಬಂದ್ ಕೊಡ್ತೀನಿ. ಪರವಾಗಿಲ್ಲ ಅಕ್ಕ, ಅವ್ವ ಅಂಗಡಿಲಿ ಒಬ್ಳೆ ಅವಳೆ, ನಾನ್ ಬೇಗ ಹೋಗ್ಬೇಕು, ಅದಕ್ಕೆ ಬರ್ಲಾ? ಅದು ಇವತ್ ಹಬ್ಬ ಅಲ್ವಾ, ಇಷ್ಟು ದೂರ ಬಂದಿದ್ಯಾ, ಹೋಳ್ಗೆ ತಿನ್ಕೊಂಡ್ ಹೋಗು ಅಂತ ಹೇಳ್ತಿದ್ದಾನೆ. ಊಟ ಮಿಸ್ ಆಗಿದೆ ಅನ್ಕೊಂಡೆ. ಇಲ್ಲ ಇಲ್ಲ, ಇದೆ. ಸರಿ, ನೀನ್ ಇವಾಗ ಪರವಾಗಿಲ್ಲ. ಅಯ್ಯೋ ಇರಮ್ಮ. ಬೆಂಕಿ, ನೀನ್ ಇದನ್ನೆಲ್ಲ ಮಾಡ್ತಾ ಇರು, ನಾನು ಹೋಳ್ಗೆ ರೆಡಿ ಮಾಡ್ಕೊಂಡ್ ಬರ್ತೀನಿ.
ಅಮ್ಮಿ ಮೈಗೆಲ್ಲ ಎಣ್ಣೆ ತಿಕ್ಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮೈಯೆಲ್ಲ ಹಗೂರ ಆಗಂಗೆ ಮಾಡ್ಬಿಟ್ಟಿದ್ದಿ ಕಣಮ್ಮಿ. ಹ್ಞೂ ಕಣವ, ನನಗೂ ಬೆನ್ನ ಗಟ್ಟಿಯಾಗಿ ತಿಕ್ಬಿಟ್ಟೆ ನೀನು ತಿಕ್ಕಿರೋದಕ್ಕೆ ಬೆನ್ನೆಲ್ಲ ಯಪ್ಪ ಅನ್ನುವಂಗಾಗದೆ. ನಿನ್ ಕೈ ಗುಣನೇ ಹಂಗದಿ ನೋಡು. ಈ ಯುಗಾದಿ ಹಬ್ಬದಲ್ಲಿ ದೇವ್ರು ನಮಗೆಲ್ಲ ಒಳ್ಳೇದು ಮಾಡಿಬಿಟ್ರೆ ಸಾಕಪ್ಪ. ಎಲ್ಲಿ ಒಳ್ಳೇದಾಯ್ತದ್ಲ, ಮನೆಗೆ ಬಂದು ಒಕ್ಕರ್ಸ್ಕೊಂಡಿಲ್ವಾ ದೃಷ್ಟಿಗೊಂಬೆ? ಓ ಏನೋ ನಮ್ಮ ಸಿದ್ದೇಗೌಡ ಆಸೆ ಪಟ್ಟ ಅಂತ ಈ ದೃಷ್ಟಿಗೊಂಬೆ ನಮ್ಮ ಮನೆಗೆ ಸೇರಿಸ್ಕೊಂಡಿವ್ನಿ. ಇಲ್ಲಾಂದ್ರೆ ಈ ಹಬ್ಬದ ದಿವಸ ಇವನು ಸೇರ್ಸ್ಕೊತಿದ್ನೆ. ನಮ್ಮ ಮನೆ ದೇವರು ಯಾರ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳ್ದೇ ಇರೋ ಥರ ಕಾಪಾಡ್ಬಿಟ್ರೆ ಸಾಕಪ್ಪ. ಇಂಚು ಹೆಂಗೂ ಬಂದಿದೀಯಾ, ನಾಳೆ ಹೊಸ್ತೊಡ್ಕೊ, ಅದನ್ನ ಮುಗಿಸ್ಕೊಂಡು ಹೋಗವ. ಇದೇನವ ಹಿಂಗ್ ತಮಾಷೆ ಮಾಡ್ತಿದ್ದಿ? ವರ್ಷದಕ್ಕೆ ಮುಗಿಸ್ಕೊಂಡು ಹೋದಾರ ಅವರು? ಇಲ್ಲ ಅವ್ರ ಮನೇಲಿ ನೀರು ಮಜ್ಜಿಗೆ ಪಾನಕಾಯಿ ಹೆಸರು ಬೇಳೆ ಬಿಟ್ರಿ ಏನ್ ಸಿಕ್ಕತ್ತು? ಮುಗಿಸ್ಕೊಂಡು ಹೋಯ್ತಾರೆ ಅಲ್ಲೇನವ? ಹರಿ ಬಾ. ಅಕ್ಕ ಬಾವಾ, ನಾನು ಏನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟೆ. ಅಪ್ಪಾಜಿ ಯಾಕಪ್ಪಾಜಿ ಬಾವು ನಂಗಾಡ್ಕೊಂಡಿರಿ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗುಳ್ದೆ. ನೀನ್ ಅವಾಗ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಅವಾಗ ಅವಮಾನ ಆಗ್ಲಿಲ್ಲ. ಈಗ ಅಪ್ಪಯ್ಯ ಒಂದ್ ಮಾತಂದಿದ್ಕೆ ಬೇಜಾರಾಗ್ಬಿಡ್ತು. ಹೂಕಡ್ಲ ಮರ್ಗೌಡ ಅಲ್ಲ, ನಮ್ಮ ಸಿದ್ದೇಗೌಡಂಗೆ ಈಗ ಬಾವನ ಮೇಲೆ ಬೋ ಪ್ರೀತಿ ಆಗ್ಬಿಟ್ಟು ಇಟ್ಕೊಂಡ್ಲ. ಹಾಗೆಲ್ಲ ಏನೂ ಇಲ್ಲ. ನಾವೇ ಅವ್ರನ್ನ ಹಬ್ಬಕ್ಕೆ ಕರೆದು ಅವಮಾನ ಮಾಡೋದು ಯಾಕಪ್ಪಾಜಿ? ಸಿದ್ದು ಹೇಳ್ತಾರೆ ಸರಿಯಾಗಿದೆ. ಅಳಿ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು ನೋಡಿ. ಇವತ್ತು ಹಬ್ಬ, ದಯವಿಟ್ಟು ನೀವಿಬ್ರು ಸುಮ್ಮನೆ ಇದ್ಬಿಡಿ. ಆಯ್ತ್ಕೊಂಡು ಬಿಡಮ್ಮಿ, ಆ ದೇವ್ರ ಮನೆಯಲ್ಲಿ ಉತ್ಸವ ಮೂರ್ತಿ ಕೂತಿರೋ ಥರ ನಾನು ಸುಮ್ಕೆ ಕೂತ್ಕೊಂಡ್ಬಿಡ್ತೀನಿ, ಸರಿಯೇ? ಬೇಡ, ನಮ್ಗೆ ಕುಂತ್ಕೊಂಡ್ ತಿನ್ನಕ್ ಬರಕಿಲ್ಲ, ನಾವು ಸಹಾಯ ಮಾಡ್ತೀವಿ. ಕೊಡ್ಲಾ? ಅಕ್ಕ ನೀ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಅವ್ನು ಹೇಳಿದ್ದು ನಾನ್ ಚೆನ್ನಾಗಿದ್ದೀನಿ ಅಂತಲ್ಲ, ನಾನು ತಂದ್ಕೊಟ್ಟಿರೋ ಹೂವು ಚೆನ್ನಾಗದೆ ಅಂತ. ಇವತ್ತು ಹೂ ಚೆನ್ನಾಗಿದೆ ಅಂತಾನೆ, ನಾಳೆ ನೀ ಚೆನ್ನಾಗಿದ್ಯಾ ಅಂತಾನೆ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇವಾಗ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.